ಇದ್ದಕ್ಕಿದ್ದಂತೆ ಏನಾಯ್ತು, ಬಂಗಾರ ಮತ್ತು ಬೆಳ್ಳಿ ಎದಕ್ಕೆ ಉಲ್ಟಾ ಹೊಡಿತಾ ಇದೆ? ಹೌದು ವೀಕ್ಷಕರೇ, ತುಂಬಾ ಜನ ಕನ್ಫ್ಯೂಸ್ ಆಗಿದ್ದಾರೆ. ತಜ್ಞರು ಕೂಡ ಈಗ ಶಾಕ್, ಅಚ್ಚರಿ ಹೊಡೆದಿದ್ದಾರೆ ಅಂತಾನೆ ಹೇಳ್ಬಹುದು. ಎದಕ್ಕಂದ್ರೆ ಇಷ್ಟು ದಿನ ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದವರಿಗೆ ಈಗ ಎಲ್ಲ ಲೆಕ್ಕಾಚಾರ ಉಲ್ಟಾ ಆಗಿದೆ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಇನ್ನು ಕೇಂದ್ರ ಸರ್ಕಾರದಿಂದ ಮನೆಯಲ್ಲಿ ನೀವೇನಾದ್ರೂ ಬೆಳ್ಳಿ ಇಟ್ಟಿದ್ರೆ ಅಥವಾ ಬೆಳ್ಳಿ ಸಾಮಾನುಗಳನ್ನ ಇಟ್ಟಿದ್ರೆ ನಿಮಗೆ ಒಂದು ಸೂಪರ್ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಎದಕ್ಕಂದ್ರೆ ನೀವು ಈ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಇನ್ನು ನೀವು ಮನೆಯಲ್ಲಿ ಬಂಗಾರ ಇಟ್ಟಿದ್ರೆ ಮತ್ತೆ ಬಂಗಾರ ಖರೀದಿ ಮಾಡುವಾಗ ಇನ್ಮೇಲೆ ಹೊಸ ನಿಯಮ ಕೂಡ ಶುರುವಾಗಿದೆ ವೀಕ್ಷಕರೇ. ಹೌದು, ಯಾರಾದ್ರೂ ತಪ್ಪು ಮಾಡಿದ್ದಾದಲ್ಲಿ ನಿಮಗೆ ದಂಡ ಕೂಡ ಬೀಳಬಹುದು ಅಂತ ಹೇಳಲಾಗ್ತಾ ಇದೆ. ಎಲ್ಲವನ್ನೂ ಕೂಡ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೇನೆ ವೀಕ್ಷಕರೇ. ಇವತ್ತಿನ ಈ ವಿಡಿಯೋದಲ್ಲಿ ಕೇವಲ ನಾವು ನಿಮಗೆ ಬಂಗಾರ ಬೆಳ್ಳಿ ಬೆಲೆ ಮಾತ್ರ ಹೇಳಲ್ಲ, ನೀವು ಯಾವ ತಪ್ಪು ಮಾಡಬಾರ್ದು, ಬಂಗಾರದ ಅಂಗಡಿಗಳಲ್ಲಿ ಯಾವ ತರ ಜನ ಮೋಸ ಹೋಗ್ತಾ ಇದ್ದಾರೆ, ಅಷ್ಟು ಮಾತ್ರವಲ್ಲದೆ ಬಂಗಾರ ಬೆಳ್ಳಿ ಖರೀದಿ ಮಾಡುವಾಗ ಸರಿ ಸಮಯ ಏನಿರುತ್ತೆ ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ನಾವು ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಟ್ಟಿರೋದ್ರಿಂದ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡ್ತಾ ಇರಿ. ಈಗ ಬನ್ನಿ ವೀಕ್ಷಕರೇ, ವಿಡಿಯೋ ಶುರು ಮಾಡೋಣ. ಮೊದಲಿಗೆ ನಿಮಗೂ ಕೂಡ ಬಂಗಾರದ ಬೆಲೆ 1 ಲಕ್ಷ ರೂಪಾಯಿ ಒಳಗಡೆ ಬರಬೇಕು ಅಂತ ಆಸೆ ಇದ್ರೆ, ನೀವು ಕೂಡ ಕಾಯ್ತಾ ಇದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ನೀವು ಈ ವಿಡಿಯೋಗೆ ಪ್ರೋತ್ಸಾಹ ಕೊಡಬಹುದು ವೀಕ್ಷಕರೇ. ತುಂಬಾ ಜನ ಲೈಕ್ ಮಾಡ್ತಾ ಇದ್ದೀರಾ, ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಇನ್ನು ವೀಕ್ಷಕರೇ, ಇವತ್ತಿನ ಪ್ರಶ್ನೆ ಏನಪ್ಪಾ ಅಂದ್ರೆ ನಿಮಗೆಲ್ಲರಿಗೂ ವೀಕ್ಷಕರೇ, ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ 70,000 ಆಗ್ಬೇಕು, 1 ಲಕ್ಷ ರೂಪಾಯಿ ಆಗ್ಬೇಕು ಅಂತ. ನಮ್ಮ ಪ್ರಕಾರ 80,000 ರೂಪಾಯಿ ಒಳಗಾದ್ರೆ ತುಂಬಾನೇ ಒಳ್ಳೇದು. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗ್ಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಬಡವರು ಕೂಡ ಸುಲಭವಾಗಿ ಖರೀದಿ ಮಾಡಬೇಕು. ತುಂಬಾ ಜನ ಕಮೆಂಟ್ ಮಾಡ್ತಿದ್ದೀರಾ, ನಿಮಗೂ ಕೂಡ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ವೀಕ್ಷಕರೇ. ಮೊದಲಿಗೆ ನಿಮ್ಮ ಒಂದು ಮನೆಯಲ್ಲಿ ಮುಂದೆ ಬೆಳ್ಳಿ ಸಾಮಾನು ಇದ್ರೂ ಕೂಡ ಆ ಒಂದು ಬೆಳ್ಳಿ ಮೇಲೆ ನೀವು ಸಾಲವನ್ನ ಪಡ್ಕೋಬಹುದು ವೀಕ್ಷಕರೇ. ಹೌದು, ಇದೇ ಒಂದು ಏಪ್ರಿಲ್ 1, 2026ರಿಂದ ಕೇಂದ್ರ ಮತ್ತು RBI ಕಡೆಯಿಂದ ಇದು ಒಂದು ಹೊಸ ಒಂದು ಯೋಜನೆ ಅಂತಾನೆ ಹೇಳ್ಬಹುದು. ಎದಕ್ಕಂದ್ರೆ ಹಳ್ಳಿ ಪ್ರದೇಶಗಳಲ್ಲಿ, ಗ್ರಾಮೀಣ ಭಾಗದಲ್ಲೂ ಕೂಡ ತುಂಬಾ ಜನ ಬಂಗಾರ ಇಟ್ಕೊಂಡಿರಲ್ಲ, ಅವರು ಬೆಳ್ಳಿ ಸಾಮಾನು ಮೇಲೆ ಆಧಾರಿತ ಆಗಿರ್ತಾರೆ. ಇನ್ ಮುಂದೆ ನೀವು ಬೆಳ್ಳಿ ಆಭರಣ ಬ್ಯಾಂಕ್ ನಲ್ಲಿ ಇಟ್ಟು ಸಾಲವನ್ನ ಪಡ್ಕೋಬಹುದು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಅಂದ್ರೆ ಬೆಳ್ಳಿಯ ಮೇಲೆ ನಿಮಗೆ ಲೋನ್ ಸಿಗುತ್ತೆ. ಅಂದ್ರೆ ಇದು ಬಂಗಾರದ ತರ, ಅಂದ್ರೆ ನೀವು ಬಂಗಾರ ಅಡ ಇಟ್ಟರೆ ಯಾವ ತರ ನಿಮಗೆ ಬ್ಯಾಂಕ್ ನಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗುತ್ತೆ ನೋಡಿ, ಅದೇ ತರ ನೀವು ಬೆಳ್ಳಿ ಕೂಡ ಇನ್ ಮುಂದೆ ಅಡ ಇಟ್ಟು ಸಾಲವನ್ನ ಪಡ್ಕೋಬಹುದು ವೀಕ್ಷಕರೇ. ಆದ್ರೆ ಇದು ಎಲ್ಲಾ ಬ್ಯಾಂಕುಗಳಲ್ಲಿ ಸಿಗೋದಿಲ್ಲ. ಮುಖ್ಯ ವಿಷಯಗಳೇನೆಂದ್ರೆ ಎಲ್ಲಾ ಬ್ಯಾಂಕ್ ನಲ್ಲೂ ಕೂಡ ಇನ್ನೂ ಇದು ಪ್ರಾರಂಭವಾಗಿಲ್ಲ ವೀಕ್ಷಕರೇ. ಕೆಲವು NBFC ಅಥವಾ ಸ್ಥಳೀಯ ಫೈನಾನ್ಸ್ ಗಳು ಮಾತ್ರ ಈಗ ಬೆಳ್ಳಿ ಮೇಲೆ ಸಾಲವನ್ನ ಕೊಡ್ತಾ ಇದ್ದಾರೆ. ಲೋನ್ ಅಮೌಂಟ್ ಕಡಿಮೆ, ಅಂದ್ರೆ ನಿಮ್ದು 2 ಲಕ್ಷ ರೂಪಾಯಿದು ಬೆಳ್ಳಿ ಇದ್ರೆ ವ್ಯಾಲ್ಯೂಯೇಷನ್ ಕಡಿಮೆ ಆಗುತ್ತೆ. ಬಂಗಾರದ ತರ ಇದು ಇರಲ್ಲ. ಎದಕ್ಕಂದ್ರೆ ಬೆಳ್ಳಿ ಮಾರ್ಕೆಟ್ ತುಂಬಾ ಒಂದು ವೊಲಟಿಲಿಟಿ ಇರುತ್ತೆ. ಇವತ್ತು 2.5 ಲಕ್ಷ ರೂಪಾಯಿ ಇದೆ ಅಂದ್ರೆ ನಾಳೆ 1.5 ಲಕ್ಷ 2 ಲಕ್ಷ ರೂಪಾಯಿನೂ ಆಗ್ಬಹುದು. ಹೀಗಾಗಿ ಇದ್ರ ಮೇಲೆ ಲೋನ್ ನಿಮಗೆ ಸ್ವಲ್ಪ ಕಡಿಮೆ ಸಿಗುತ್ತೆ, ಆದ್ರೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸಮಯಕ್ಕೆ ನೀವೇನಾದ್ರೂ ಪಾವತಿ ಮಾಡಿಲ್ಲ ಅಂದ್ರೆ ನಿಮ್ಮ ಬಂಗಾರ ಬೆಳ್ಳಿ ಕೂಡ ಹರಾಜಾಗಬಹುದು. ಇಂಟ್ರೆಸ್ಟ್ ರೇಟ್ ಕಂಪೇರ್ ಮಾಡಿದ್ರೆ ಬಂಗಾರಕ್ಕೆ ಬೆಳ್ಳಿದು ಸ್ವಲ್ಪ ಜಾಸ್ತಿ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಹಿಡನ್ ಚಾರ್ಜಸ್, ಪ್ರೊಸೆಸಿಂಗ್ ಫೀಸ್ ಕೂಡ ಇರುತ್ತೆ. ಇದು ಕೂಡ ನಿಮಗೆ ಗೊತ್ತಿರಲಿ ವೀಕ್ಷಕರೇ. ಒಟ್ಟಾರೆ ಹೇಳೋದಾದ್ರೆ ಇನ್ ಮುಂದೆ ಬಂಗಾರಕ್ಕೆ ಮಾತ್ರ ಅಲ್ಲ, ಬೆಳ್ಳಿ ಕೂಡ ಅಡ ಇಟ್ಟು ನೀವು ಸಾಲವನ್ನ ಪಡ್ಕೋಬಹುದು. ಆದ್ರೆ ಇದು ಭಾರತ ದೇಶಾದ್ಯಂತ ಇನ್ನು ಜಾರಿಗೆ ಬರಬೇಕಂದ್ರೆ ಇನ್ನೂ ಕೆಲವು ದಿನಗಳು ಬೇಕಾಗುತ್ತೆ. ಕೆಲವು ಆಯ್ದ ಬ್ಯಾಂಕ್ಗಳಲ್ಲಿ ಇದು ಪ್ರಾರಂಭವಾಗ್ತಾ ಇದೆ ಅಂತ ಹೇಳಲಾಗಿದೆ. ಇವತ್ತಿನ ಬೆಳ್ಳಿ ಬೆಲೆ ಏನು ಅಂತ ನೀವು ಕೇಳೋದಾದ್ರೆ ವೀಕ್ಷಕರೇ, ಮೊದಲಿಗೆ ಇಲ್ಲಿ ನೀವು ಚಾರ್ಟ್ ಕೂಡ ನೋಡ್ತಾ ಇರಬಹುದು. ಎದಕ್ಕಂದ್ರೆ ಈ ಒಂದು ಬೆಳ್ಳಿ ದರ ಮೊನ್ನೆ 2 ಲಕ್ಷ ರೂಪಾಯಿ ತನ ಬಂದಿತ್ತು. ಹೌದು ವೀಕ್ಷಕರೇ, ಕೆಲವು ದಿನಗಳ ಹಿಂದೆ ಬೆಳ್ಳಿ ಬೆಲೆ ಭರ್ಜರಿ ಇಳಿಕೆ ಆಗಿತ್ತು. ಆದ್ರೆ ಅವಾಗ ಎಲ್ಲರೂ ಕೂಡ ಇನ್ನು ಇಳಿಕೆ ಆಗ್ಲಿ ಅಂತ ಕಾಯಲು ಪ್ರಾರಂಭ ಮಾಡಿದ್ರು ವೀಕ್ಷಕರೇ. ಆದ್ರೆ ಬೆಳ್ಳಿ ಎಲ್ಲರಿಗೂ ಕೂಡ ಕೈ ಕೊಟ್ಟು ಮುಂದೆ ಹೋಗ್ತಾ ಇದೆ, ಅಂದ್ರೆ ಮುಂದೆ ನುಗ್ತಾ ಇದೆ. ಎಲ್ಲಾ ಲೆಕ್ಕಾಚಾರ ಉಲ್ಟಾ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಯಾವ ತರ ಈಗ ಬೆಳ್ಳಿ ಬೆಲೆ 2,50,000 ರೂಪಾಯಿ ಗಡಿದಾಟಲಿದೆ, ನೀವು ನೋಡಬಹುದು. ಹೀಗಾಗಿ ವೀಕ್ಷಕರೇ, ನೀವು ಸ್ಕ್ರೀನ್ ಮೇಲೆ ಚಾರ್ಟ್ ಅಲ್ಲಿ ನಿಮಗೆ ಗೊತ್ತಾಗಬಹುದು ಯಾವ ತರ ಇಲ್ಲಿ ಏರುಗತಿಯಲ್ಲಿ ಸಾಗ್ತಾ ಇದೆ. ಮೊನ್ನೆ ಇಳಿಕೆ ಆಗ್ತಾ ಇದ್ದ ಬೆಳ್ಳಿ ಬೆಲೆ ಈಗ ದಿಢೀರ್ ಅಂತ ಏರಿಕೆ ಆಗ್ತಾ ಇದೆ. ಇನ್ನು ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ ಅಲ್ಲೂ ಕೂಡ ಒಂದೇ ದಿನ 11,000 12,000 ರೂಪಾಯಿ ಏರಿಕೆ ಆಗ್ತಾ ಇದೆ. ಇದು ಇತಿಹಾಸದಲ್ಲಿ ಮತ್ತೆ ಬೆಳ್ಳಿ ಬೆಲೆ 3 ಲಕ್ಷ ರೂಪಾಯಿ ದಾಟಬಹುದು ಅಂತ ಈಗ ಮತ್ತೊಮ್ಮೆ ತಜ್ಞರು ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಆಭರಣ ಆಗಿರ್ಬೋದು, ಬೆಳ್ಳಿ ಬೆಲೆ ನೀವೇನಾದ್ರೂ ಮಾರ್ಕೆಟ್ ಅಲ್ಲಿ ಖರೀದಿ ಮಾಡ್ತೀರಾ ಅಂದ್ರೆ 1 ಕೆಜಿಗೆ ಈಗ 2,55,000 ರೂಪಾಯಿ, ಮತ್ತೆ 5,000 ರೂಪಾಯಿ ಏರಿಕೆ ಆಗಿದೆ. ಇನ್ನು MCX ಮಲ್ಟಿ ಕಮಾಡಿಟಿಯಲ್ಲಿ ಏರಿಕೆ ಆಗಿರೋದ್ರಿಂದ 2,60,000 ರೂಪಾಯಿ ಆಸುಪಾಸಿನಲ್ಲಿ ಬೆಳ್ಳಿ ಈಗ 1 ಕೆಜಿಗೆ ನಿಮಗೆ ಸಿಗಲಿದೆ ಅಂತ ಹೇಳ್ಬಹುದು. ಮೊನ್ನೆ 2,20,000 2,15,000 ರೂಪಾಯಿ ತನ ಬಂದು ಈಗ ಮತ್ತೆ 2,55,000 ರೂಪಾಯಿ. ಇಲ್ಲಿ ಒಂದು ವಾರದಲ್ಲಿ 40,000 ರೂಪಾಯಿ ಬೆಳ್ಳಿ ಬೆಲೆ ಭರ್ಜರಿ ಏರಿಕೆ ಆಗಿದ್ದು ವೀಕ್ಷಕರೇ. ಇದೆಲ್ಲರಿಗೂ ಕೂಡ ಈಗ ಶಾಕ್ ಕೊಟ್ಟಿದೆ. ಮತ್ತೆ
ಬೆಳ್ಳಿ ಮೇಲೆ ಸಾಲ ಕೂಡ ಸಿಗುತ್ತೆ. ಈ ತರ ಒಂದು ಭಾರತದಲ್ಲಿ ಈಗ ಹೊಸ ಒಂದು ಸಿಹಿ ಸುದ್ದಿ ಕೂಡ ಬಂದಿದೆ. ಬೆಳ್ಳಿಗೆ ಮತ್ತಷ್ಟು ಡಿಮ್ಯಾಂಡ್ ಬರ್ಬೋದು, ಮತ್ತಷ್ಟು ಏರಿಕೆ ಕೂಡ ಆಗ್ಬಹುದು. ಆದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಬೆಳ್ಳಿ ಪೂರ್ತಿ ಒಂದು ವಾಲಟಿಲಿಟಿ ಆಗಿದೆ. ಇವತ್ತು ಏರಿಕೆ ಆಗಿದ್ರೆ ನಾಳೆ ಮತ್ತೆ ಬೀಳ್ಬಹುದು. ಎದಕ್ಕಂದ್ರೆ ಧಡಾರ್ ಅಂತ ಏರ್ತಾ ಇದೆ, ಧಡಾರ್ ಅಂತ ಕೆಳಗೆ ಬೀಳ್ತಾ ಇದೆ. ಬೆಳ್ಳಿಯನ್ನ ಅಸಂಪ್ಷನ್ ಮಾಡೋದು ಈಗ ತಜ್ಞರ ಕೈಯಲ್ಲೂ ಕೂಡ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಈಗ ಬನ್ನಿ ಬಂಗಾರದ ಬೆಲೆ ಬಗ್ಗೆ ಮಾತಾಡೋಣ ವೀಕ್ಷಕರೇ. ಈಗ ಮೊದಲಿಗೆ ಹೇಳ್ಬೇಕಂದ್ರೆ ಬಂಗಾರ ಕೂಡ ಬೆಳ್ಳಿ ತರಾನೇ ಆಟ ಆಡ್ತಾ ಇದೆ. ಹೌದು, ಬೆಳ್ಳಿ ಯಾವ ತರ ಏರಿಕೆ ಆಗ್ತಾ ಇದೆಯಲ್ಲ ಅದೇ ತರ ಬಂಗಾರದ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ನಿನ್ನೆ ಮೊನ್ನೆ ತುಂಬಾ ಇಳಿಕೆ ಆಗಿದ್ದ ಬಂಗಾರ ಬೆಳ್ಳಿ ಇವತ್ತು ಭರ್ಜರಿ ಏರಿಕೆ ಆಗಿದೆ ವೀಕ್ಷಕರೇ. ಹೌದು, ಭಾರತದ ಇತಿಹಾಸದಲ್ಲೇ ಮತ್ತೆ ಬೆಳ್ಳಿ ಮತ್ತೆ ಬಂಗಾರ ಇಲ್ಲಿ ಮತ್ತೆ 2 ಲಕ್ಷ ರೂಪಾಯಿ ದಾಟಬಹುದು. ಅಂದ್ರೆ ಬಂಗಾರದ ಬೆಲೆ ಈ ಒಂದು ಡಿಸೆಂಬರ್ ವರೆಗೆ 2026 ಡಿಸೆಂಬರ್ ವರೆಗೆ $1,80,000 ಗಡಿ ಮತ್ತೊಮ್ಮೆ ದಾಟಬಹುದು. $6,300 XAUSD ಆಗಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಈಗ ಮೊದಲಿಗೆ ಹೇಳ್ಬೇಕಂದ್ರೆ ಮತ್ತೆ $3,000 ಇಲ್ಲಿ ಬೆಲೆಯಲ್ಲಿ ಏರಿಕೆ ಆಗಿದೆ ವೀಕ್ಷಕರೇ. ಹೌದು, ನಾವು ನಿಮಗೆ ಈ ಲೈವ್ ಆಗಿ ಸ್ಕ್ರೀನ್ ಮೇಲೆ ಮಲ್ಟಿ ಕಮೋಡಿಟಿ ಚಾರ್ಟ್ ಕೂಡ ತೋರಿಸ್ತಾ ಇದ್ದೇವೆ. ಈಗ $1,53,000 ಅಂತ ಹೋಗ್ತಾ ಇದೆ. ಮೊನ್ನೆ ಇದು $1,30,000 ತರ ಬಂದಿತ್ತು. ಕೇವಲ ಒಂದೇ ಒಂದು ವಾರದಲ್ಲಿ $20,000 ಅಷ್ಟು ಬಂಗಾರದ ಬೆಲೆ ಏರಿಕೆ ಆಗಿದೆ. ಇದು ಕೂಡ ಒಂದು ಭರ್ಜರಿ ಏರಿಕೆ ಅಂತಾನೆ ಹೇಳ್ಬೋದು. ಈ ತರ ಇಳಿಕೆ, ಈ ತರ ಏರಿಕೆ ಆಗ್ತಾ ಇರೋದು ಮಾರ್ಕೆಟ್ ಅಲ್ಲಿ ಮತ್ತೆ ಬಂಗಾರಕ್ಕೆ ಪವರ್ ಬಂದಿದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ ವೀಕ್ಷಕರೇ. ಹೀಗಾಗಿ ಮುಂದಿನ ಬರೋ ದಿನಗಳಲ್ಲಿ ಇದೇ ತರ ಏರಿಕೆ ಆದ್ರೆ ಬಂಗಾರದ ಬೆಲೆ ಯಾರ ಕೈಗೂ ಸಿಗದಂತೆ $1,80,000 ಕೂಡ ದಾಟಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಹಾಗಾದ್ರೆ ವೀಕ್ಷಕರೇ, ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ಅಂತ ನಮಗೆ ನೀವು ದಯವಿಟ್ಟು ಕಮೆಂಟ್ ಮಾಡಿ. ಈಗ ಬನ್ನಿ 18 ಕ್ಯಾರೆಟ್ ಚಿನ್ನದ ಬಗ್ಗೆ ಮಾತಾಡೋಣ. ಇವತ್ತು ನಾವು ನಿಮಗೆ ಬಂಗಾರದ ಬೆಲೆ ಮಾತ್ರ ಹೇಳಲ್ಲ, ನೀವು ಕಡಿಮೆ ಬೆಲೆಗೆ ಬಂಗಾರವನ್ನ ಹೇಗೆ ಖರೀದಿ ಮಾಡಬಹುದು, ಬಂಗಾರ ಖರೀದಿ ಮಾಡುವಾಗ ಯಾವ ತಪ್ಪು ಮಾಡಬಾರ್ದು, ಹೇಗೆ ನೀವು ಮೋಸ ಹೋಗ್ತೀರಾ ಅದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳಿದ್ದೇನೆ ವೀಕ್ಷಕರೇ. ಸೊ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ಮೊದಲಿಗೆ ವೀಕ್ಷಕರೇ 18 ಕ್ಯಾರೆಟ್ ಚಿನ್ನದಿಂದ ಶುರು ಮಾಡೋಣ. 18 ಕ್ಯಾರೆಟ್ 10 ಗ್ರಾಂ ಚಿನ್ನದ ಬೆಲೆ ನಿನ್ನೆ $1,12,000 ಇದ್ದದ್ದು ಇವತ್ತು $1,14,000 ಆಗಿದೆ. ಹಾಗಾದ್ರೆ ವೀಕ್ಷಕರೇ ಒಂದೇ ದಿನ $2,500 ಇಲ್ಲಿ ಏರಿಕೆ ಆಗಿರುವಂತದ್ದು ಬಂಗಾರದ ಬೆಲೆ. ವೀಕ್ಷಕರೇ ಇದು ಮೊನ್ನೆ $1,05,000 ತರ ಬಂದಿತ್ತು. ಈಗ ಮತ್ತೆ $1,14,000 ಬಂದಿದೆ. ಮತ್ತೆ ಇದ್ರದ್ದು ಬೆಲೆ $1,15,500 ತನ ಬರಲಿದೆ ಸಂಜೆ ಹೊತ್ತಿಗೆ. ಎದಕ್ಕಂದ್ರೆ ಮಾರ್ಕೆಟ್ ಅಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ, ಬಂಗಾರ ಖರೀದಿ ಮಾಡೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮತ್ತೆ ಬಂಗಾರದ ಬೆಲೆ ಈಗ ಏರುಗತಿಯಲ್ಲಿ ಸಾಗ್ತಾ ಇದ್ದದ್ದು ಒಂದು ಕಡೆಗೆ ದೊಡ್ಡ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ತುಂಬಾ ಜನ $1,30,000 $1,40,000 ಇದ್ದಾಗ ಖರೀದಿ ಕೂಡ ಮಾಡಿದ್ದಾರೆ. ತುಂಬಾ ಜನ ಇಲ್ಲಿ ಯಾವಾಗ ಬೆಲೆ ಇಳಿಕೆ ಆಗುತ್ತೆ ನೋಡಿ ಅವಾಗ ಖರೀದಿ ಮಾಡ್ತಾರೆ. ಇದಕ್ಕೆ ಬಂಗಾರ ಕಡಿಮೆ ಬೆಲೆಗೆ ಖರೀದಿ ಮಾಡುವುದು ಅಂತ ಹೇಳ್ತಾರೆ ವೀಕ್ಷಕರೇ. ಇಲ್ಲಿ ನೀವು ನೋಡಬಹುದು, ಮೊನ್ನೆ $1,30,000 ತನ ಬಂಗಾರ ಬಂದಿತ್ತು. ಅವಾಗ ತುಂಬಾ ಜನ ಖರೀದಿ ಮಾಡಿರ್ತಾರೆ. ಕೆಲವು ಜನರು ಮತ್ತಷ್ಟು ಇಳಿಕೆ ಆಗಲಿ ಅಂತ ಕಾಯ್ತಾ ಕುಳಿತಿರ್ತಾರೆ. ಆದ್ರೆ ಇಲ್ಲಿ ನೋಡಿ, ಗೆದ್ದವರು ಯಾರು ಕೆಳಗೆ ಬಿದ್ದಾಗ ಖರೀದಿ ಮಾಡಿದ್ದಾರೆ ನೋಡಿ, ಅವರೇ ಈ ಒಂದು ಬಂಗಾರದ ಮಾರ್ಕೆಟ್ ಅಲ್ಲಿ ಗೆಲ್ತಾರೆ ವೀಕ್ಷಕರೇ. ಬಂಗಾರ ಅನ್ನೋದು ಇದು ಕೇವಲ ಒಂದು ವಸ್ತು ಮಾತ್ರ ಅಲ್ಲ, ಇದು ಒಂದು ಎಮೋಷನ್ ಕೂಡ ಇರುತ್ತೆ. ಭಾರತದಲ್ಲಿ ಬಂಗಾರದ ಒಡವೆ ಮಾಡಿಸೋಕೆ, ಬಂಗಾರದಲ್ಲಿ ಹೂಡಿಕೆ ಮಾಡೋರ ಸಂಖ್ಯೆ ಕೂಡ ಜಾಸ್ತಿ ಇದೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಈಗ ಮೊದಲಿಗೆ ಹೇಳ್ಬೇಕಂದ್ರೆ ಬಂಗಾರವನ್ನ ಕಡಿಮೆ ಬೆಲೆಗೆ ಯಾವ ತರ ಖರೀದಿ ಮಾಡಬಹುದು ನೋಡಿ ವೀಕ್ಷಕರೇ. ಇಲ್ಲಿ ಮಾರ್ಕೆಟ್ ಅಲ್ಲಿ ಯಾವಾಗ ಬೆಲೆ ಇಳಿಕೆ ಆಗುತ್ತೆ ನೋಡಿ ಅವಾಗ ನೀವು ಸ್ವಲ್ಪ ಖರೀದಿ ಮಾಡಿ. ಇವತ್ತು ನಿಮಗೆ $1,50,000 ಖರೀದಿ ಮಾಡೋದಿದೆ ಅಂದ್ರೆ ಇವತ್ತೇ $1,50,000 ಕೊಟ್ಟು ಬಂಗಾರ ತಗೋಬಾರ್ದು. ನೀವು ಅದನ್ನ 10 ಭಾಗದಲ್ಲಿ ಅಥವಾ 5 ಭಾಗದಲ್ಲಿ ಡಿವೈಡ್ ಮಾಡಿ ಆ ಒಂದು ಬೆಲೆಯನ್ನ $30,000 ತಗೊಂಬನ್ನಿ. ನಾಳೆ ಮತ್ತೆ ಬೆಲೆ ಇಳಿಕೆ ಆಯ್ತಾ, ನಾಳೆ ಮತ್ತೆ $30,000 ತಗೊಂಬನ್ನಿ. ಮತ್ತೆ ಸ್ವಲ್ಪ ಇಳಿಕೆ ಆಯ್ತಾ, ಮತ್ತೆ ತಗೊಂಬನ್ನಿ. ಏರಿಕೆ ಆದ್ರೆ ನಿಮ್ಮ ಹಳೆ ಬಂಗಾರ ನೀವು ಮಾರಾಟ ಮಾಡಿ ಲಾಭ ಕೂಡ ಮಾಡಬಹುದು ವೀಕ್ಷಕರೇ. ಇದು ಯಾವಾಗ ಇಳಿಕೆ ಆಗುತ್ತೆ ಅವಾಗ ನೀವು ಖರೀದಿ ಮಾಡಿದ್ರೆ ನಿಮಗೆ ಇಲ್ಲಿ ಎವರೇಜ್ ಅಲ್ಲಿ ನೀವು ನೋಡಿದಾಗ ಮಾರ್ಕೆಟ್ ಗಿಂತ ನಿಮಗೆ ಕಡಿಮೆ ಬೆಲೆಗೆ ಸಿಕ್ಕಿರುತ್ತೆ. $1,50,000 ಮಾರ್ಕೆಟ್ ಅಲ್ಲಿ ಇದೆ ಅಂದ್ರೆ ನಿಮಗೆ $1,40,000 ಬಂಗಾರ ಸಿಕ್ಕಿರುತ್ತೆ ವೀಕ್ಷಕರೇ. ಇದಕ್ಕೆ ಎವರೇಜ್ ಬೈಯಿಂಗ್ ಸ್ಟ್ರಾಟಜಿ ಅಂತಾನು ಕೂಡ ಹೇಳ್ತಾರೆ. ಇನ್ನು ತುಂಬಾ ಜನ ಕಮೆಂಟ್ ಮಾಡ್ತಾರೆ ವೀಕ್ಷಕರೇ, 18 ಕ್ಯಾರೆಟ್ ಚಿನ್ನ ತಗೋಬೇಕಾ, 22 ಕ್ಯಾರೆಟ್ ಚಿನ್ನ ತಗೋಬೇಕಾ ಅಂತ. ವೀಕ್ಷಕರೇ, ನೀವು ಬಂಗಾರದ ಆಭರಣ ಮಾಡಿಸ್ತೀರಾ ಅಥವಾ ನೀವು ಮುಂದೆ ರೀಸೇಲ್ ಅಂದ್ರೆ ಮುಂದೆ ಮಾರಾಟ ಮಾಡಿದ್ರು ಕೂಡ ನಿಮಗೆ ಒಳ್ಳೆ ಹಣ ಬರಬೇಕು ಅಂದ್ರೆ 22 ಕ್ಯಾರೆಟ್ ಇರುವ ಬಂಗಾರ ತಗೊಳ್ಳಿ ವೀಕ್ಷಕರೇ. 75% ಇರೋದು 18 ಕ್ಯಾರೆಟ್, 22 ಕ್ಯಾರೆಟ್ ಅಲ್ಲಿ 91.6% ಬಂಗಾರ ಇರುತ್ತೆ. ಹೌದು ವೀಕ್ಷಕರೇ, 22 ಕ್ಯಾರೆಟ್ ಅಲ್ಲಿ 916 ಅಂತ ಬರುತ್ತೆ, 91.6%. ಇದಕ್ಕೆ BIS ಹಾಲ್ ಮಾರ್ಕ್ ಕೂಡ ಬರುತ್ತೆ. ಹೀಗಾಗಿ ಬಂಗಾರ ಖರೀದಿ ಮಾಡುವಾಗ ನೀವು ದಯವಿಟ್ಟು ಹಾಲ್ ಮಾರ್ಕ್ ಅನ್ನ ಚೆಕ್ ಮಾಡಿ.
ಹಾಲ್ ಮಾರ್ಕ್ ಇದ್ರೆ ಮಾತ್ರ ಬಂಗಾರಕ್ಕೆ ಗ್ಯಾರಂಟಿ ಇರುತ್ತೆ. ಒಂದು ವೇಳೆ ಹಾಲ್ ಮಾರ್ಕ್ ಇಲ್ಲ ಅಂದ್ರೆ ನಿಮಗೆ ಇಲ್ಲಿ ಮೋಸ ಕೂಡ ಹೋಗ್ಬಹುದು. ಯಾಕಂದ್ರೆ ಬಂಗಾರ ಆಭರಣ ರೆಡಿ ಆಗ್ಬೇಕಂದ್ರೆ ಅದರಲ್ಲಿ ಬಂಗಾರನೂ ಇರುತ್ತೆ, ಮಿಶ್ರಣ ಮಾಡಿರೋ ಕಾಪರ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು ಕೂಡ ಇರುತ್ತೆ ವೀಕ್ಷಕರೇ. ಆದ್ರೆ ಅದು ನಿಮಗೆ ಯಾವಾಗ ಗೊತ್ತಾಗುತ್ತೆ, ನೀವು ಮತ್ತೆ ಬಂಗಾರ ಮುಂದೆ 5-6 ವರ್ಷ ಬಿಟ್ಟು ಮಾರಕ್ ಹೋಗ್ತಿರಲ್ಲ, ಅದನ್ನ ಕರಗಿಸ್ತಾರಲ್ಲ, ಅವಾಗ ನಿಮಗೆ ಹೇಳ್ತಾರೆ ಇದರಲ್ಲಿ ಬಂಗಾರ ತುಂಬಾ ಕಡಿಮೆ ಇದೆ, ಮಿಕ್ಸಿಂಗ್ ಜಾಸ್ತಿ ಇದೆ ಅಂತ. ಹೀಗಾಗಿ ವೀಕ್ಷಕರೇ, ಕೇಂದ್ರ ಸರ್ಕಾರ ಹೋದ ವರ್ಷ ಏಪ್ರಿಲ್ 1ರಿಂದಲೇ ಹಾಲ್ ಮಾರ್ಕ್ ಆಧಾರಿತ ಬಂಗಾರ ಮಾರಾಟ ಮಾಡಬೇಕು ಅಂತ ಕಡ್ಡಾಯ ಮಾಡಿದೆ ವೀಕ್ಷಕರೇ. ಈ ಮೂಲಕ ನೀವೇನಾದ್ರೂ ಆಭರಣ ಖರೀದಿ ಮಾಡ್ತೀರಾ ಅಂದ್ರೆ 18 ಕ್ಯಾರೆಟ್ ನ ಬದಲಾಗಿ 22 ಕ್ಯಾರೆಟ್ ನ 916 ಬಂಗಾರ ತಗೊಳ್ಳಿ. ಅಥವಾ ನೀವು 18 ಕ್ಯಾರೆಟ್ ಬಂಗಾರ ತಗೋತೀರಾ ಅಂದ್ರೂ ಕೂಡ ಅದಕ್ಕೆ ದಯವಿಟ್ಟು ಹಾಲ್ ಮಾರ್ಕ್ ಇರೋದನ್ನ ಚೆಕ್ ಮಾಡಿ ತಗೊಳ್ಳಿ ವೀಕ್ಷಕರೇ. ಹಾಲ್ ಮಾರ್ಕ್ ಇಲ್ಲ ಅಂದ್ರೆ ಆ ಒಂದು ಬಂಗಾರ ಖರೀದಿ ಮಾಡಬೇಡಿ. ಅದಕ್ಕಂದ್ರೆ ಅದರಲ್ಲಿ ನಿಮಗೆ ಮೋಸ ಕೂಡ ಆಗ್ಬಹುದು. ಕೇಂದ್ರ ಸರ್ಕಾರ ಹಾಲ್ ಮಾರ್ಕ್ ಆಧಾರಿತ ಬಂಗಾರ ಮಾರಬೇಕು ಅಂತಾನು ಕೂಡ ನಿಯಮ ತಂದಿದೆ. ಇನ್ನು ತುಂಬಾ ಜನ ಯಾವ ತರ ಮೋಸ ಹೋಗ್ತಾರೆ ಅಂದ್ರೆ ಬಿಲ್ ತಗೊಳ್ಳಲ್ಲ. ಹೌದು, ಬಂಗಾರ ಖರೀದಿ ಮಾಡ್ತಾರೆ ಆದ್ರೆ ಬಿಲ್ಲೇ ತಗೊಳ್ಳಲ್ಲ. ಯಾಕಂದ್ರೆ ಕ್ಯಾಶ್ ಅಲ್ಲಿ ವ್ಯವಹಾರ ಮಾಡಿರ್ತಾರೆ ವೀಕ್ಷಕರೇ. ಇನ್ ಮುಂದೆ 2 ಲಕ್ಷ ರೂಪಾಯಿ ಮೇಲೆ ನೀವೇನಾದ್ರೂ ಕ್ಯಾಶ್ ನಲ್ಲಿ ವ್ಯವಹಾರ ಮಾಡ್ತೀರಾ ಅಂದ್ರೆ ಅದು ಸರ್ಕಾರಕ್ಕೆ ಗೊತ್ತಾಗಬಹುದು. ಅದರ ಮೇಲೆ ನಿಮಗೆ ದಂಡ ಕೂಡ ಬೀಳಬಹುದು ವೀಕ್ಷಕರೇ. ಎದಕ್ಕಂದ್ರೆ ನಗದು ವ್ಯವಹಾರ 2 ಲಕ್ಷ ರೂಪಾಯಿ ಒಳಗಡೆ ಇರಬೇಕು, ಅದರಲ್ಲಿ 20,000 ರೂಪಾಯಿ ಮಾತ್ರ ಅಂತ ಹೇಳಲಾಗಿದೆ. 2 ಲಕ್ಷ ರೂಪಾಯಿವರೆಗೂ ಕೂಡ ನೀವು ಟ್ರಾನ್ಸಾಕ್ಷನ್ ಮಾಡ್ತೀರಾ ಅಂದ್ರೆ ಆನ್ಲೈನ್ ನಲ್ಲಿ ಮಾಡಬೇಕು. RTGS ಆಗಿರ್ಬೋದು, NEFT ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅನ್ನ ನೀವು ಮಾಡಬೇಕಾಗುತ್ತೆ. ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ RTGS ನೀವು ಅಂದ್ರೆ UPI ಆನ್ಲೈನ್ ಮೂಲಕ ಹಣವನ್ನ ಟ್ರಾನ್ಸ್ಫರ್ ಮಾಡಬೇಕು. ಬಂಗಾರ ಖರೀದಿ ಮಾಡುವಾಗ ಬಂಗಾರದ ಅಂಗಡಿಗರಿಗೆ ಕ್ಯಾಶ್ ನಲ್ಲಿ ವ್ಯವಹಾರ ಮಾಡ್ತೀರಾ ಅಂದ್ರೆ ಅದರ ಮೇಲೆ ನಿಮಗೆ ದಂಡ ಕೂಡ ಬೀಳಬಹುದು ಅಂತ ಹೇಳಲಾಗ್ತಾ ಇದೆ. 20,000 ರೂಪಾಯಿ ಮೇಲೆ ನಗದು ವ್ಯವಹಾರಕ್ಕೆ ಭಾರಿ ಒಂದು ಸ್ಟ್ರಿಕ್ಟ್ ರೂಲ್ಸ್ ಅನ್ನ ತರಲಾಗ್ತಾ ಇದೆ. ಏಪ್ರಿಲ್ 1ರಿಂದಲೇ ಇದು ಜಾರಿಗೆ ಬರ್ತಾ ಇದೆ. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ ಕೂಡ ನೋಡ್ತಿರಬಹುದು, 3,000 ರೂಪಾಯಿಯಲ್ಲಿ ಏರಿಕೆ ಆಗಿದೆ. 1,40,200 ರೂಪಾಯಿ ಇದೆ ಅಂತಾನೆ ಹೇಳ್ಬಹುದು. ಇದ್ರದ್ದು ಬೆಲೆ ಕೂಡ ಭರ್ಜರಿ ಏರಿಕೆ ಆಗ್ತಾ ಇದೆ. ಇದು ಆಭರಣದ ಬೆಲೆ ಆಗಿರುತ್ತೆ. ಇದ್ರ ಮೇಲೆ ಮೇಕಿಂಗ್ ಚಾರ್ಜಸ್ 3% GST ಎಕ್ಸ್ಟ್ರಾ ಇರುತ್ತೆ ವೀಕ್ಷಕರೇ. ಇನ್ನು 24 ಕ್ಯಾರೆಟ್ ಗಟ್ಟಿ ಬಂಗಾರದ ಬೆಲೆ ಒಂದೇ ದಿನ 3,440 ರೂಪಾಯಿ ಏರಿಕೆ ಆಗಿದೆ. ಇದರದ್ದು ಬೆಲೆ 1,52,950 ರೂಪಾಯಿ ಆಗಿದೆ. ಇದರದ್ದು ಬೆಲೆ ಕೂಡ ಇನ್ನು 2 ದಿನದಲ್ಲಿ 1,55,000 ರೂಪಾಯಿ ದಾಟಬಹುದು. ಮುಂದಿನ ಬರೋ ದಿನಗಳಲ್ಲಿ ಅಥವಾ ಈ ಒಂದು ವರ್ಷದಲ್ಲಿ ಡಿಸೆಂಬರ್ ಹೊತ್ತಿಗೆ ಮತ್ತೆ ಬಂಗಾರ 1,80,000 ರೂಪಾಯಿ ದಾಟಬಹುದು ಅಂತ ಗೋಲ್ಡ್ ಮ್ಯಾನ್ ಸ್ಯಾಚ್ ಕಂಪನಿ ಕೂಡ ತನ್ನ ಭವಿಷ್ಯ ನುಡಿದಿದೆ. ಇವತ್ತಿಗೆ ಇಷ್ಟ ಆಗಿತ್ತು, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ನಿಮ್ಮ ಪ್ರಕಾರ ಬಂಗಾರದ ಬೆಲೆ ಎಷ್ಟಾಗಬೇಕು ದಯವಿಟ್ಟು ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.